ಜಾಹೀರಾತು ಪಾಲಿಸಿ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ತರ್ತೀವಿ ಅಂತ ಹೇಳ್ತೀರಿ, ಯಾವ ತರ ಏನು ಅಂತ? ನಾನು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಕೆಲವು ಇದೆ, ಎಲ್ಲಾ ದೇಶದ ಎಲ್ಲಾ ಪಾಲಿಸಿಗಳನ್ನು ನೋಡಿದೀವಿ. ಎಲ್ಲ ಇಲ್ಲಿಗಲ್ ವೋಟಿಂಗ್ ಎಲ್ಲ ನಿಲ್ಲಿಸಬೇಕು. ನಮ್ಮ ಪಾರ್ಟಿಯವರು ಇರಲಿ ಯಾವುದೇ ಪಾರ್ಟಿಯವರು ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದೀನಿ. ಸರ್ 16ಕ್ಕೆ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದಾರೆ, ರೋಡ್ ಶೋ ಕೂಡ ಮಾಡ್ತಾರೆ ಸರ್. ಅವ್ರ ಪಾರ್ಟಿ ಅವ್ರ ಡ್ಯೂಟಿ ಅವ್ರ ಗ್ಯಾರಂಟಿ, ನಮ್ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಡ್ಯೂಟಿ ಅವ್ರದ್ದು, ನಮ್ ಡ್ಯೂಟಿ ನಮ್ದು. ಸರ್ ಈಗ 14-15 ವಿಧಾನಸಭಾ ಕ್ಷೇತ್ರ ಸಿಗ್ತಿದ್ರಿ, ಒಂದಿಷ್ಟು ಕೇಸ್ಗಳು ಅಂದ್ರೆ ನಿಮ್ಗೆ ಮಾಹಿತಿ ಸಮಸ್ಯೆಗಳು ಬಂದಿದ್ವು, ಒಂದಿಷ್ಟು ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಬೇಕು ಅಂತ ಹೇಳಿದ್ವಿ. ಆ ತರ ಯಾವ ರೀತಿ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರೆ? ಪಟ್ಟಿ ರಿಲೀಸ್ ಮಾಡ್ತೀನಿ, ಎಲ್ಲ ಮುಗಿದ ಮೇಲೆ ಪಟ್ಟಿ ರಿಲೀಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಜಾಹೀರಾತು ಪಾಲಿಸಿ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ತರ್ತೀವಿ ಅಂತ ಹೇಳ್ತೀರಿ, ಯಾವ ತರ ಏನು ಅಂತ? ನಾನು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಕೆಲವು ಇದೆ, ಎಲ್ಲಾ ದೇಶದ ಎಲ್ಲಾ ಪಾಲಿಸಿಗಳನ್ನು ನೋಡಿದೀವಿ. ಎಲ್ಲ ಇಲ್ಲಿಗಲ್ ವೋಟಿಂಗ್ ಎಲ್ಲ ನಿಲ್ಲಿಸಬೇಕು. ನಮ್ಮ ಪಾರ್ಟಿಯವರು ಇರಲಿ ಯಾವುದೇ ಪಾರ್ಟಿಯವರು ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದೀನಿ. ಸರ್ 16ಕ್ಕೆ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದಾರೆ, ರೋಡ್ ಶೋ ಕೂಡ ಮಾಡ್ತಾರೆ ಸರ್. ಅವ್ರ ಪಾರ್ಟಿ ಅವ್ರ ಡ್ಯೂಟಿ ಅವ್ರ ಗ್ಯಾರಂಟಿ, ನಮ್ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಡ್ಯೂಟಿ ಅವ್ರದ್ದು, ನಮ್ ಡ್ಯೂಟಿ ನಮ್ದು. ಸರ್ ಈಗ 14-15 ವಿಧಾನಸಭಾ ಕ್ಷೇತ್ರ ಸಿಗ್ತಿದ್ರಿ, ಒಂದಿಷ್ಟು ಕೇಸ್ಗಳು ಅಂದ್ರೆ ನಿಮ್ಗೆ ಮಾಹಿತಿ ಸಮಸ್ಯೆಗಳು ಬಂದಿದ್ವು, ಒಂದಿಷ್ಟು ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಬೇಕು ಅಂತ ಹೇಳಿದ್ವಿ. ಆ ತರ ಯಾವ ರೀತಿ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರೆ? ಪಟ್ಟಿ ರಿಲೀಸ್ ಮಾಡ್ತೀನಿ, ಎಲ್ಲ ಮುಗಿದ ಮೇಲೆ ಪಟ್ಟಿ ರಿಲೀಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಜಾಹೀರಾತು ಪಾಲಿಸಿ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ಪಾಲಿಸಿ ತರ್ತೀವಿ ಅಂತ ಹೇಳ್ತೀರಿ, ಯಾವ ತರ ಏನು ಅಂತ? ನಾನು ಅಡ್ವರ್ಟೈಸ್ಮೆಂಟ್ ಪಾಲಿಸಿ ಕೆಲವು ಇದೆ, ಎಲ್ಲಾ ದೇಶದ ಎಲ್ಲಾ ಪಾಲಿಸಿಗಳನ್ನು ನೋಡಿದೀವಿ. ಎಲ್ಲ ಇಲ್ಲಿಗಲ್ ವೋಟಿಂಗ್ ಎಲ್ಲ ನಿಲ್ಲಿಸಬೇಕು. ನಮ್ಮ ಪಾರ್ಟಿಯವರು ಇರಲಿ ಯಾವುದೇ ಪಾರ್ಟಿಯವರು ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದೀನಿ. ಸರ್ 16ಕ್ಕೆ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದಾರೆ, ರೋಡ್ ಶೋ ಕೂಡ ಮಾಡ್ತಾರೆ ಸರ್. ಅವ್ರ ಪಾರ್ಟಿ ಅವ್ರ ಡ್ಯೂಟಿ ಅವ್ರ ಗ್ಯಾರಂಟಿ, ನಮ್ ಗ್ಯಾರಂಟಿ ತೆಗೆದುಕೊಂಡು ಅವ್ರ ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ. ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದು ಅವ್ರ ಡ್ಯೂಟಿ ಅವ್ರದ್ದು, ನಮ್ ಡ್ಯೂಟಿ ನಮ್ದು. ಸರ್ ಈಗ 14-15 ವಿಧಾನಸಭಾ ಕ್ಷೇತ್ರ ಸಿಗ್ತಿದ್ರಿ, ಒಂದಿಷ್ಟು ಕೇಸ್ಗಳು ಅಂದ್ರೆ ನಿಮ್ಗೆ ಮಾಹಿತಿ ಸಮಸ್ಯೆಗಳು ಬಂದಿದ್ವು, ಒಂದಿಷ್ಟು ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಬೇಕು ಅಂತ ಹೇಳಿದ್ವಿ. ಆ ತರ ಯಾವ ರೀತಿ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರೆ? ಪಟ್ಟಿ ರಿಲೀಸ್ ಮಾಡ್ತೀನಿ, ಎಲ್ಲ ಮುಗಿದ ಮೇಲೆ ಪಟ್ಟಿ ರಿಲೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.